ನನಗೆ ಭಾಳ ನೋವಿನ ಸಂಗತಿ ಅಂತ ಹೇಳಿದರೆ, ಏನು ಕೇಂದ್ರ ಸರ್ಕಾರದ ಒಂದು ಮೊನ್ನೆ ನಡೆದಂಥ ನೀಟ್ ಕ್ವಶನ್ ಪೇಪರ್ ಲೀಕ್ಔಟ್ ಆಗಿದ್ದು, ನನಗೆ ಬಂದ ಮಾಹಿತಿ ಪ್ರಕಾರ 50-60 ಸಾವಿರ ರೂಪಾಯಿಗೆ ಒಂದೊಂದು ಕ್ವಶನ್ ಪೇಪರ್ ಮಾರಿದ್ದಾರೆ ಅನ್ನುವ ಮಾತನ್ನು ನಾವಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಳಿದರು. ಸುಮಾರು 21 ಈ ದೇಶದ ಭವಿಷ್ಯದ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಇದು ಈ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಹೊರಬೇಕು. ಅವ್ರ ಕುಟುಂಬಕ್ಕೆ ಎಲ್ಲ ರೀತಿಯ ನೆರವನ್ನು ಕೊಡಬೇಕು. ಜೊತೆಗೆ ಮೊನ್ನೆ ನಡೆದಂಥ ಏನು ದೆಹಲಿಯಲ್ಲಿ ಲಾಠಿ ಚಾರ್ಜ್ ಆಯಿತು ವಿದ್ಯಾರ್ಥಿಗಳ ಮೇಲೆ, ಅದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಯಾಕೆಂದರೆ ನಮಗೆ ಅನ್ಯಾಯ ಆದಾಗ, ನಮಗೆ ತೊಂದರೆ ಆದಾಗ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮತ್ತು ನಮಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಕೊಡ್ತಕ್ಕಂಥ ಹಕ್ಕದು. ಆ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ಇದು ಯಾವತ್ತೂ ಇವತ್ತು ಈ ದೇಶದ ಅಭಿವೃದ್ಧಿ ಮತ್ತು ಸಮಾಜ ಪೂರ್ವಕವಾಗಿರಬೇಕು. ಯಾವುದೇ ದ್ವೇಷ ಇದರೊಳಗಡೆ ಅಡಗಿರಬಾರ್ದು. ಆ ರೀತಿ ಅವ್ರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದವ್ರ ಮೇಲೆ ಗೋಲಿಬಾರ್ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಉಗ್ರವಾಗಿ ನಾನು ಖಂಡಿಸ್ತೇನೆ. ಇನ್ನು ಮುಂದೆ ಯಾವತ್ತೂ ಈ ರೀತಿಯ ಘಟನೆಗಳಾಗಬಾರ್ದು. ಯಾಕೆಂದರೆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ. ಯಾಕೆ ನಮ್ಮ ದೇಶದಲ್ಲಿ ಇವತ್ತು ಯುವ ಸಮೂಹ ಭಾಳ ಉದಾರಕ್ಕಾಗಿ ಬೆಳೆದಿದೆ. ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ದೇಶದ ಅಭಿವೃದ್ಧಿಗೆ ಸದ್ಬಳಕೆ ಮಾಡ್ಕೊಳ್ಳೋದು ಬಿಟ್ಟು ಅವರನ್ನು ಸಬಟೈಸ್ ಮಾಡೋದು, ಅವ್ರನ್ನ ಮಟ್ಟ ಹಾಕೋದು, ಅವ್ರ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ, ಅತ್ಯಂತ ಖಂಡನೀಯ. ಹಾಗಾಗಿ ಇನ್ನು ಮುಂದೆ ಆ ರೀತಿ ನಡೆದಲೇ ಇರೋ ರೀತಿ ವರ್ತಿಸಬೇಕು ಕೇಂದ್ರ ಸರ್ಕಾರ ಅನ್ನುವ ಒಂದು ಕಳಕಳಿಯ ಮನವಿಯನ್ನು ಇವತ್ತು ನನ್ನ ಹುಟ್ಟುಹಬ್ಬದ ಮುಖಾಂತರ ನಮ್ಮ ಯುವ ಕಾಂಗ್ರೆಸ್, ಮದರ್ ಕಾಂಗ್ರೆಸ್ ಮತ್ತು ಈ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಅಡಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.